ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗಿದೆ ಪಟ್ಟದ ಫೈಟ್. 5 ವರ್ಷ ನಮ್ಮ ತಂದೆನೇ ಸಿಎಂ ಅಂತ ಈಗಾಗಲೇ MLC ಯತೀಂದ್ರ ಅವರು ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಅನ್ನುವಂತ ಭವಿಷ್ಯ ಹೇಳಿದ್ದಾರೆ. ಈ ಹಿಂದೆನೂ ಕೂಡ ಹೇಳಿದ್ರು, ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಇದೇ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿಬಿಟ್ಟಿದೆ. DCM DK ಶಿವಕುಮಾರ್ ಪರ ಆಪ್ತ ಶಾಸಕರು ಬ್ಯಾಟಿಂಗ್ ಮಾಡಿದ್ದಾರೆ. DCM DKಶಿ ಸಮ್ಮುಖದಲ್ಲೇ ಪುತ್ತೂರು MLA ಅಶೋಕ್ ರೈ ಒಂದು ಹೇಳಿಕೆಯನ್ನು ಕೊಟ್ಟರು. ಮುಂದಿನ 6 ತಿಂಗಳಲ್ಲಿ DKಶಿ ಸಿಎಂ ಆಗಲಿ ಅಂತೇಳಿ ಆಪ್ತರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. DCM ಆಸೆ ಪಡೋದು ತಪ್ಪಲ್ಲ, ಅದು ಅವರ ಪ್ರಾರ್ಥನೆ. ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ. ನೋಡಿ, ಮತ್ತೆ ರಿಪೀಟ್ ಮಾಡಿದ್ದಾರೆ ಅವರ ಹೇಳಿಕೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ. ಅಂದರೆ ಪ್ರಾರ್ಥನೆ ನಡೀತಾನೇ ಇದೆ ಅಂತ ಅರ್ಥ. ಜನರಿಗೆ, ಶಾಸಕರಿಗೆ ನಾನು ಸಿಎಂ ಆಗಬೇಕು ಅಂತ ಆಸೆ ಇದೆ, ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು. DKಶಿ ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ನೋಡಿ, ನಾವು ಕಾರ್ಯಕರ್ತರು ಬಾಕಿಯವರೆಲ್ಲ ಈಗ ನನಗೆಲ್ಲ ಹೇಳ್ತಾರೆ, ಅಶೋಕ್ ರೈಗಳೇ ನೀವು ಮಂತ್ರಿಯಾಗಿ ಬರಬೇಕು, ಮುಂದಿನದಲ್ಲಿ ಮಂತ್ರಿಯೇ ಆಗಬೇಕು ಅಂತ ಹೇಳ್ತಾರೆ. ಆ ವಿಚಾರಗಳನ್ನು ಹೇಳುವಾಗ ಹೇಳಿದ್ದೇವೆ. ಆದರೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಏನು ನಮ್ಮ ವಿಧಿ ಇಲ್ಲ. ಅವರು ಕೂಡ ಒಳ್ಳೆಯವರಿದ್ದಾರೆ, ಒಳ್ಳೆಯ ಮುಖ್ಯಮಂತ್ರಿ ಇದ್ದಾರೆ, ಭ್ರಷ್ಟಾಚಾರ ರಹಿತವಾಗಿ. ಇವತ್ತು 8 ವರ್ಷಕ್ಕೆ ಒಂದು ಕೇಸು ಇಲ್ಲದಂಥ ಒಂದು ಮುಖ್ಯಮಂತ್ರಿ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಸುಮಾರು 20-25 ವರ್ಷದಿಂದ ನೋಡಿರುವಂಥದ್ದು ಅದು ಸಿದ್ದರಾಮಯ್ಯ ಮಾತ್ರ, ಬೇರೆ ಯಾರಿಲ್ಲ. ಒಳ್ಳೆಯ ಮುಖ್ಯಮಂತ್ರಿಗಳು, ಅದರಲ್ಲಿ ಏನಿಲ್ಲ. DK ಶಿವಕುಮಾರ್ ಪಕ್ಷ ಕಟ್ಟುವಲ್ಲಿ ನಿಪುಣರು. ಇವತ್ತು ಆ ಅಧಿಕಾರ ಬರಬೇಕಿದ್ರೆ ಅವರ ಮಹತ್ವವಾದ ಪಾತ್ರ ಇಲ್ಲಿದೆ. ಇಬ್ಬರು ಒಳ್ಳೆಯ ಲೀಡರ್ಗಳಿದ್ದಾರೆ. ಎಲ್ಲರ ಆಸೆ ಎಲ್ಲ ವರ್ಷಗಳ ಬಗ್ಗೆ ಅವರ ಆಸೆ ಪಡೋದು ನಾನು ತಪ್ಪು ಅಂತ ಹೇಳಕ್ಕಾಗ್ತದೆ. ಅವ್ರ ಪ್ರಯತ್ನ ವಿಫಲಾಗ್ಬೋದು, ಪ್ರಾರ್ಥನೆ ವಿಫಲಾಗ್ಬೋದು. ಎಲ್ಲರ ಆಸೆ ಎಲ್ಲ ವರ್ಷಗಳ ಬಗ್ಗೆ ಅವರ ಆಸೆ ಪಡೋದು ನಾನು ತಪ್ಪು ಅಂತ ಹೇಳಕ್ಕಾಗ್ತದೆ. ಅದು ಅವರ ಹೇಳಿಕೆ. ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡಿಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ನೋಡಿ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. CLP ಮೀಟಿಂಗ್ ಮೊನ್ನೆ ತಾನೇ CLP ಮೀಟಿಂಗ್ ಆಯಿತು. ಆ ಥರ ಏನಾದರೂ ಗೊಂದಲ ಇದ್ದರೆ CLP ಮೀಟಿಂಗ್. MLC ಯತೀಂದ್ರ ಹೇಳಿಕೆ ಅವರ ವೈಯಕ್ತಿಕ. ಇದರ ಬಗ್ಗೆ CM DCM ಹೇಳಬೇಕು. ಹಿರಿಯ ಶಾಸಕ TB ಜಯಚಂದ್ರ ಅವ್ರ ಹೇಳಿಕೆ ಇದು. ಕೆಲವರು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ, ಹೈಕಮಾಂಡ್ CM DCM ಕರೆದು ಹೇಳ್ತಾರೆ. ಯತೀಂದ್ರ ಹೇಳಿಕೆಗೆ ಮಹತ್ವ ಕೊಡಬೇಕಾಗಿಲ್ಲ ಅಂತ TB ಜಯಚಂದ್ರ ಹೇಳಿದ್ದಾರೆ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸೋಕೆ ಕುಮಾರಸ್ವಾಮಿ ಅವರು ನಿರಾಕರಿಸಿದ್ರು. ಅದು ಅವ್ರಿಗೆ ಸೇರಿದ, ಅವ್ರ ಪಕ್ಷದ ಮ್ಯಾಟರ್ ಅದು. ನಾನು ಯಾಕೆ ಮಾತಾಡಬೇಕು? ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು, ನಾನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇರ್ತಕ್ಕಂಥವ್ರು ಹೇಳ್ಬೇಕು, ಅಥವಾ ದೆಹಲಿಯಲ್ಲಿ ಇರ್ತಕ್ಕಂಥ ವರಿಷ್ಠರುಗಳು ಯಾರಾದರೂ ಕೂಡ ಅದಕ್ಕೆ ರಿಯಾಕ್ಷನ್ ಕೊಡಬೇಕು. ಈಗ ಯತೀಂದ್ರ ಹೇಳ್ತಾರೆ, ಇನ್ನೊಬ್ಬರ ಶಾಸಕರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರವ್ರ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ಮಾಡಿರ್ತಾರೆ. ಅಷ್ಟು ಬಿಟ್ಟರೆ ಬಹುಶಃ ಇದ್ರ ಬಗ್ಗೆ ಅಂತಿಮ ನಿರ್ಣಯ ವರಿಷ್ಠರೇ ತೀರ್ಮಾನ ಮಾಡಬೇಕು. ಅದನ್ನು ಯಾರೇ ಮಾಡಬೇಕಾದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಿ. ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಸೇರಿರೋದು ನಾನು ಯಾಕೆ ಮಾತಾಡ್ತೀನಿ? DCM ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ. ಈಗ ಆ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ಅವರು ಹೊಡೆದಾಡ್ತಲ್ಲಿ ನಾನು ಯಾತಕ್ಕೆ, ನನ್ನ 100 ಕೆಲಸ ಇದೆ, ಅದಕ್ಕೆ ನಾನು ಯಾತಕ್ಕೆ ತಲೆ ಕೆಡಿಸ್ಕೊಳ್ಳಿ? ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಸೇರಿರೋದು ನಾನು ಯಾಕೆ ಮಾತಾಡ್ತೀನಿ? DCM ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ. ಈಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಯತೀಂದ್ರ ಅವರ ಹೇಳಿಕೆನ ನೋಡ್ತಾ ಇದ್ರೆ ಬಹುಶಃ ಸಿದ್ದರಾಮಯ್ಯನವರೇ ಅವ್ರ ಮೂಲಕ ಹೇಳಿಸಿದಾರೋ ಅನ್ನುವಂಥ ಅನುಮಾನಗಳು ಒಂದ್ ಕಡೆ, ಜೊತೆಗೆ ಅವರ ವೈಯಕ್ತಿಕ ಅಂತ ಹೇಳಿ ಅಭಿಪ್ರಾಯಗಳು ಬರ್ತಾ ಇದೆ. ಅವರ ಸ್ಟೇಟ್ಮೆಂಟ್ ಈ ಹಿಂದೆ ಕೊಟ್ಟಾಗ DKಶಿ ಆಪ್ತರು ಬೆಂಕಿಯನ್ನ ಉಗುಳಿದ್ರು. ಈಗ ಮತ್ತೆ DKಶಿ ಆಪ್ತ ವಲಯದಲ್ಲಿ ಇದು ಯಾವ ರೀತಿ ಕಿಡಿ ಹೊಚ್ಚಿದೆ ಅನ್ನೋದು?
ಸಹಜವಾಗೇ ಪ್ರಭು, ಏಕೆಂದ್ರೆ ಕಳೆದ ಒಂದೂವರೆ ತಿಂಗಳಿಂದ ಈ ನಾಯಕತ್ವ ಬದಲಾವಣೆಯ ವಿಚಾರ ಸೈಲೆಂಟ್ ಆಗಿತ್ತು. ಯಾರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ, ಜೊತೆಗೆ ಇದರ ಬಗ್ಗೆ ಕೂಡ ಮಾತನಾಡ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದೋಯ್ತು ಅನ್ನುವಂಥ ನಿಟ್ಟಿನಲ್ಲೇ ಎಲ್ಲರೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಭೇಟಿಯ ನಂತರ ಡಿ ಕೆ ಶಿವಕುಮಾರ್ ಭೇಟಿಗೆ ಪ್ರಯತ್ನ ಮಾಡಿದ್ರು, ತದನಂತರ ಅವರು ಅವಕಾಶ ಸಿಗಲಿಲ್ಲ. ಆಗ ಬೇರೆಯದೇ ಸಂದೇಶ ಎಲ್ರಿಗೂ ಕೂಡ ಹೋಗಿತ್ತು. ಸದನ ಮುಗಿದ ನಂತರ ಇದ್ರ ಮತ್ತೆ ಚಾಲ್ತಿಗೆ ಬರಬಹುದು, ಆ ಸಂದರ್ಭದಲ್ಲಿ ಹೈಕಮಾಂಡ್ ಇಬ್ಬರು ನಾಯಕರನ್ನ ಕರೆದು ಅವರ ಜೊತೆ ಚರ್ಚೆಯನ್ನ ಮಾಡಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತು. ಈಗ ಅಧಿವೇಶನ ಕೂಡ ಮುಗಿದು ಹೋಗಿದೆ. ಈಗ ಅಧಿವೇಶನ ಮುಗಿದ ನಂತರವೇ ಈ ಒಂದು ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಯತೀಂದ್ರ ಅವರು ಮೈಸೂರಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಹಲವು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. 5 ವರ್ಷ ನಮ್ಮ ತಂದೆಯವರೇ ಮುಖ್ಯಮಂತ್ರಿ ಆಗಿರ್ತಾರೆ, ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಹೇಳಿಕೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಲ್ಲೂ ಕೂಡ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ವರಿಷ್ಠರು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಈ ಕಡೆ ಕಾದು ಕುಳಿತಿರುವಾಗ ಯತೀಂದ್ರ ಅವರಿಗೆ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಂತ ಅಂದ್ರೆ ಅದು ಸಹಜವಾಗಿ ಹಲವರ ಅಸಮಾಧಾನಕ್ಕೆ ಗುರಿಯಾಗಿದೆ. ಸೊ ಈಗಾಗಲೇ ಹೇಳಿಕೆಗಳು ಕೂಡ ಕೊಡ್ತಾ ಇದ್ದಾರೆ. 6 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅಶೋಕ್ ರೈ ಅವರು ಕೊಟ್ರೆ, ಈ ಕಡೆ ಇಕ್ಬಾಲ್ ಹುಸೇನ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ನಡುವೆ ಸಮುದಾಯವಾರು ಸಭೆಗಳು ಕೂಡ ಈಗ ರಹಸ್ಯವಾಗಿ ಶುರುವಾಗ್ತಾ ಇದೆ. ಸದನ ಮುಗಿಯುವ ಸಂದರ್ಭದಲ್ಲೇ ಒಂದು ಕಡೆ ದಲಿತ ಸಮುದಾಯದ ಸಚಿವರು ಶಾಸಕರು ಸಭೆಯನ್ನು ಸೇರ್ತಾರೆ, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಸಚಿವರು ಶಾಸಕರು ಸಭೆಯನ್ನು ನಡೆಸ್ತಾರೆ. ಇದರ ಅರ್ಥ ಏನು ಅನ್ನುವಂಥದ್ದನ್ನ ಈಗ ಗಮನಿಸಬೇಕಾಗತ್ತೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಅಧಿವೇಶನ ಮುಗಿದ ನಂತರ ತಮ್ಮ ಬೆಂಬಲಿಗರನ್ನ ಮುಂದೆ ಬಿಡಬಹುದು ಅನ್ನುವಂತಹ ಅನುಮಾನದ ಮೇಲೆ ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಅಖಾಡಕ್ಕೆ ಹೇಳಿದ್ದಾರೆ. ಒಂದು ಕಡೆ ಬಜೆಟ್ನ ಸಿದ್ಧತೆಗಳನ್ನ ಮಾಡಿಕೊಂಡ್ರು ಕೂಡ ಮತ್ತೊಂದು ಕಡೆ ದಲಿತ ಸಮುದಾಯದ ನಾಯಕರನ್ನ ಎತ್ತಿ ಕಟ್ಟುವಂತ ಪ್ರಯತ್ನ, ಮತ್ತು ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದವರನ್ನ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ದಲಿತ ಸಿಎಂ ಕೂಗಿಗೆ ನೀವು ಮತ್ತಷ್ಟು ಒತ್ತನ್ನ ಕೊಡಿ ಅನ್ನುವಂತ ಸೂಚನೆಯನ್ನ ಆ ಕಡೆ ಪಾಸ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ಕುರ್ಚಿ ಕೊಡಿ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ ಮಾಡಿದ್ದೆ. ಆದ್ರೆ ಈ ಕಡೆಯಿಂದ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರೋದು, ಲಿಂಗಾಯತ ಸಮುದಾಯಕ್ಕೆ ಸಿಎಂ ಕೊಡಿ ಅನ್ನುವಂತ ಒತ್ತಡವನ್ನ ಕ್ರಿಯೇಟ್ ಮಾಡುವಂತ ಪ್ಲಾನ್ಗಳು ಇದರ ಹಿಂದೆ ಇದ್ದಂತೆ ಇದೆ. ಸೊ ಹಾಗಾಗಿ ರಾಜ್ಯದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಈಗ ಶುರುವಾಗಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.